ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ. ಕತೆಗಳನ್ನು ಕೇಳಿ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ. ನನ್ನೆದೆಯ ಬಾಂದಳದಿ ಕಥೆಯ 61ನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ. ಹಾಗಾದರೆ 62ನೇ ಅಧ್ಯಾಯವನ್ನು ಶುರು ಮಾಡೋಣ. ನಕ್ಷತ್ರ ನವೀನ್ ಕ್ಯಾಬಿನ್ನಲ್ಲಿ ಇದ್ದಾಗ ನವ್ಯ ಮತ್ತು ಪ್ರೇಕ್ಷಾ ಅವಳನ್ನು ಅಲ್ಲಿ ನೋಡಿಬಿಡ್ತಾರೆ. ಇದೇನು ನಕ್ಷತ್ರ, ನೀನಿಲ್ಲಿ ಎಂಬಂತೆ ನವ್ಯ ಕೇಳಿದ್ರೆ ತನ್ನಲ್ಲಿ ಮೂಡಿದ ಅನುಮಾನಕ್ಕೆ ಸ್ಪಷ್ಟ ಚಿತ್ರಣವಿದ ಗಲಿಬಿಲಿಯಾದಳು ಪ್ರೇಕ್ಷಾ. ಇವ್ರು ಯಾಕಪ್ಪ ಇವಾಗ ಇಲ್ಲಿಗೆ ಬಂದರು? ಒಳಗೊಳಗೆ ಹಣೆ ಚಚ್ಚಿಕೊಳ್ಳುತ್ತಾ ಕೂತಿದ್ದ ನಕ್ಷತ್ರ ಎದ್ದು ಬೇರೊಂದು ಸೀಟಿನಲ್ಲಿ ಕೂತ್ಕೊಂಡು, ಡಾಕ್ಟ್ರಿಲ್ಲ, ಯಾವುದೋ ಇನ್ ಪೇಷಂಟ್ ನೋಡೋಕೆ ಹೋಗಿದ್ದಾರೆ, ಬರ್ತಾರೆ, ನೀವೇನಿಲ್ಲಿ ಅಂದಳು. ಶಾಪಿಂಗ್ ಮಾಡೋಕ್ಕೆ ಬಂದ್ವಿ ಕಣೆ ಅಂದ ನವ್ಯ. ಹಾಸ್ಪಿಟಲ್ಗೆ ಇನ್ಯಾಕೆ ಬರ್ತಾರೆ, ಹುಷಾರಿಲ್ಲ. ಅದು ಸರಿ, ನೀನೇನಿಲ್ಲಿ, ಪಾರ್ಟ್ ಟೈಮ್ ಜಾಬ್ ಏನಾದರೂ ಮಾಡ್ತಿದ್ದೀಯಾ? ನೀನು ಕೂತಿದ್ದು ನೋಡಿದ್ರೆ ಜಾಬ್ ಮಾಡ್ತಿರೋಳ ಥರ ಇರಲಿಲ್ವಲ್ಲ ಅಂತ ಕೇಳಿದ್ಲು. ನವೀನ್ ಒಳ ಬಂದಿದ್ದ. ರಿಸೆಪ್ಷನಿಸ್ಟ್ ಆಗಲೇ ಒಂದೇ ಒಂದು OPD ಪೇಷಂಟ್ ಇರುವುದಾಗಿ ತಿಳಿಸಿದ್ದರಿಂದ ಸೀದಾ ಬಂದವನು ತನ್ನ ಸೀಟಿನಲ್ಲಿ ಕುಳಿತು ಪ್ರೇಕ್ಷಳ ಗುರುತು ಹಿಡಿದು, ಹಾಯ್, ಏನ್ರಿ ನಮ್ಮ ಹಾಸ್ಪಿಟಲ್ಗೆ ಬಂದಿದ್ದೀರಾ, ಯಾರು ಪೇಷಂಟು ಅಂದ ಎದುರಿಗೆ ಕೂತಿದ್ದವರಿಗೆ. ನಕ್ಷತ್ರಳ ಎದೆಯಲ್ಲಿ ಅವಲಕ್ಕಿ ಕುಟ್ಟಿದ ಅನುಭವ. ಹಾಯ್, ಇವಳೇ ಪೇಷಂಟ್, ಫೀವರ್ ಇದೆ ಸ್ವಲ್ಪ, ನಮ್ಮ ಡಾಕ್ಟರ್ ಅಂತ ಬಂದ್ವಿ. ನಕ್ಷತ್ರನೂ ಬರ್ತಾಳೆ ಅಂದಿದ್ರೆ ಜೊತೆಲೇ ಬರ್ಬೋದಾಗಿತ್ತು ಅಲ್ವಾ ನಕ್ಷತ್ರ ಅಂದಳು ಪ್ರೇಕ್ಷಾ. ಅಯ್ಯೋ, ಅವಳು ಡೈಲಿ ಬರ್ತಾಳೆ, ಹಾಗಂತ ನೀವು ಬರ್ತೀವಿ ಅನ್ಬೇಡಿ. ಹಾಸ್ಪಿಟಲ್ಗೆ ಅಪರೂಪದ ಅತಿಥಿಯಾಗಿದ್ದರೆ ಒಳ್ಳೆಯದು. ಬನ್ನಿ ಪೇಷಂಟ್ ಎಂದ ಒಳಗಡೆ ಹೋಗುತ್ತಾ. ನವ್ಯ ಎದ್ದು ಅವನನ್ನು ಹಿಂಬಾಲಿಸಿದ್ಲು. ನವೀನ್ ನನ್ನ ಉಡ್ಬಿ, ಕಾಲೇಜ್ನಲ್ಲಿ ರ್ಯಾಗ್ ಮಾಡ್ತಾರೆ ಅಂತ ವಿಷಯ ಹೇಳಿಲ್ಲ ಅಷ್ಟೇ, ತಣ್ಣಗೆ ನುಡಿದಳು ನಕ್ಷತ್ರ. ಹೋ, ಲವ್ವರ್ಸಾ? ನಾನಿಷ್ಟು ಫ್ರೀ ಮೈಂಡೆಡ್, ನನ್ನ ಹತ್ರನಾದರೂ ಹೇಳ್ಕೊಬೋದಾಗಿತ್ತಲ್ಲ ಆರೋಪಿಸಿದಳು ಪ್ರೇಕ್ಷಾ. ಲವ್ ಕಮ್ ಅರೇಂಜ್, ಎರಡೂ ಮನೆಯಲ್ಲಿ ಒಪ್ಪಿ ಎಂಗೇಜ್ಮೆಂಟ್ ಮಾಡಿದ್ದಾರೆ, ನಾವಿಬ್ಬರು ಎಂಗೇಜ್, ಸ್ಥಿರವಾಗಿತ್ತು ನಕ್ಷತ್ರಳ ಧ್ವನಿ. ನವೀನ್ ಚೆಕಪ್ ಮುಗಿಸಿ ಆಚೆಗೆ ಬಂದಿದ್ದ. ಇಂಟರ್ಕಾಮ್ನಲ್ಲಿ ಕಾಲ್ ಮಾಡಿ ಸಿಸ್ಟರ್ನ ಕರೆದು ಕೊಡಬೇಕಾದ ಇಂಜೆಕ್ಷನ್ ಬರೆದುಕೊಟ್ಟು ಪೇಷಂಟ್ ನೇಮ್ ಅಂದ. ನವ್ಯ. ಪ್ರೇಕ್ಷಾಳೆ ಉತ್ತರಿಸಿದ್ದಳು. ಮೆಡಿಸಿನ್ ಪ್ರಿಸ್ಕ್ರಿಪ್ಷನ್ ಬರೆದುಕೊಟ್ಟು, ನಥಿಂಗ್ ಟು ವರಿ, ವೈರಲ್ ಫೀವರ್ ಅಷ್ಟೇ, ಈ ಮೆಡಿಸಿನ್ಸ್ ಕೊಡಿ, ಗಿಡ್ಡಿನೆಸ್ ಇದ್ದರೆ ನಾಳೆ ಕಾಲೇಜಿಗೆ ಹೋಗೋದೇನು ಬೇಡ ಎಂದು ಯಾವ ಮೆಡಿಸಿನ್ಸ್ ಯಾವಾಗ ತೆಗೆದುಕೊಳ್ಳಬೇಕೆಂದು ವಿವರಿಸಿದ. ಇಂಜೆಕ್ಷನ್ ತೆಗೆದುಕೊಂಡು ಉಜ್ಜಿಕೊಳ್ಳುತ್ತಾ ಹೊರಬಂದಳು ನವ್ಯ. ಹಿಂದೆಯೇ ಸಿಸ್ಟರ್ ಕೂಡ ಬಂದವರು ನಕ್ಷತ್ರಳನ್ನು ನೋಡಿ ಮುಗುಳ್ನಕ್ಕರು. ಸಿಸ್ಟರ್, ನಾನು ಮನೆಗೆ ಹೋಗ್ತಿದ್ದೀನಿ, OPD ಪೇಷಂಟ್ಸ್ ಬಂದರೆ ಡಾಕ್ಟರ್ ಕುಮಾರ್ ವಿಲ್ ಟೇಕ್ ಕೇರ್, ಇಫ್ ಎನಿ ಎಮರ್ಜೆನ್ಸಿ ಕಾಲ್ ಮೀ ಅಂತ ಹೇಳಿ ಬಿಲ್ನ ಕ್ಯಾಶ್ ಕೌಂಟರ್ನಲ್ಲಿ ಪೇ ಮಾಡಿಬಿಡಿ. ಚುಕ್ಕಿ, ಹೊರಡೋಣವಾ ಅಂತ ಎದ್ದು ನಿಂತ. ಪ್ರೇಕ್ಷಾ ಮತ್ತು ನವ್ಯ ಕೂಡ ಎದ್ದು ಹೊರ ಬಂದರು. ಗೆಟ್ ವೆಲ್ ಸೂನ್ ಡಿಯರ್, ಹಾಗೇನಾದರೂ ಇದ್ದರೆ ಕಾಲ್ ಮಾಡು, ನಾನು ನವೀನ್ಗೆ ಕನೆಕ್ಟ್ ಮಾಡ್ತೀನಿ ಹಾರೈಸಿದ ನಕ್ಷತ್ರ ನವೀನನ ಜೊತೆ ಹೆಜ್ಜೆ ಹಾಕುತ್ತಾ ಹೊರ ನಡೆದಳು. ಏನೇ ಇದು ಅಂದಳು ನವ್ಯ ಕ್ಯಾಶ್ ಕೌಂಟರ್ ಕಡೆ ನಡೆಯುತ್ತಾ ಪ್ರೇಕ್ಷಾಳಿಗೆ. ನಕ್ಷತ್ರ ಅಫಿಷಿಯಲಿ ಎಂಗೇಜ್ಡ್ ವಿತ್ ಡಾಕ್ಟರ್ ನವೀನ್ ಅಷ್ಟೇ. ಬಾ, ಕಾಲೇಜ್ನಲ್ಲಿ ಬಾಯ್ಸ್ ರ್ಯಾಗ್ ಮಾಡ್ತಾರೆ ಅಂತ ಹೇಳ್ಕೊಂಡಿಲ್ಲ, ನೀನು ಎಲ್ಲೂ ಏನೂ ಹೇಳೋಕೆ ಹೋಗಬೇಡ. ಹಿತೈಷಿಯಂತೆ ನುಡಿದವಳಾದರೂ ಒಳ ಲೆಕ್ಕಾಚಾರ ಬೇರೆಯೇ ನಡೆಯುತ್ತಿತ್ತು. ಜೊತೆಯಲ್ಲಿ ನವೀನ್ ಇದ್ದಿದ್ದರಿಂದ ಪಾರ್ಕಿಂಗ್ ಫೀಸ್ ಬೇಡವೆಂದು ನಿರಾಕರಿಸಿದ ಸೆಕ್ಯೂರಿಟಿಗೆ, ಪರವಾಗಿಲ್ಲ ತಗೊಳ್ಳಿ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅನ್ನೋ ಹಾಗೆ ಈ ಹಾಸ್ಪಿಟಲ್ ಅವರು ಕೊಡೋ ಪೇಮೆಂಟ್ನಲ್ಲೇ ನಾನು ಪೇ ಮಾಡೋದು ಎಂದು ಬಲವಂತವಾಗಿ ಹಣ ಕೊಟ್ಟಳು. ನವಿ, ನಿಮ್ಮ ಹಾಸ್ಪಿಟಲ್ ಸ್ಟಾಫ್ಗೆ ಪಾರ್ಕಿಂಗ್ ಇದೆಯಲ್ಲ, ಅಲ್ಲೇ ನನಗೊಂದು ಪಾರ್ಕಿಂಗ್ ಸ್ಟಿಕ್ಕರ್ ಕೊಡಿಸ್ಬಿಡೋ, ವಿಸಿಟರ್ಸ್ ಪಾರ್ಕಿಂಗಲ್ಲಿ ಪಾರ್ಕ್ ಮಾಡಿ ಡೈಲಿ 20 ರೂಪಾಯಿ ಕೊಡೋಕ್ಕೆ ಹೊಟ್ಟೆ ಉರಿಯುತ್ತೆ ಗೊತ್ತಾ ಎಂದಳು ನಕ್ಷತ್ರ. ಅದು ಹಾಸ್ಪಿಟಲ್ ಸ್ಟಾಫ್ಗೆ ಮಾತ್ರ ಕೊಡೋದು, ನಿನ್ನ ಹಬ್ಬಿ ವರ್ಕ್ ಮಾಡೋದಕ್ಕೆ ನಿನಗೂ ಕೊಡೋದಕ್ಕೆ ಇದು ಗೌರ್ನಮೆಂಟ್ ಅಲ್ಲ ಎಂದ ನವೀನ್. ನಿಮ್ಮಂಥವರೇ ಕಂಡ್ರೋ ಓಟಾಕ್ ಆಯ್ಕೆ ಮಾಡಿರೋ ಘನ ಸರ್ಕಾರ, ನನಗೇನು ಹೇಳ್ತೀಯಾ ಎಂದಳು ನಕ್ಷತ್ರ. ಚುಕ್ಕಿ, ನೀನಿನ್ನೂ ಒಂದೊಂದು ಸಾರಿ ವೋಟಿಂಗ್ ಮಾಡಿಲ್ಲ ಅಲ್ವಾ, ಈ ಸರ್ತಿ ಫಸ್ಟ್ ಟೈಮ್ ಅಲ್ವಾ ಎಂದ ನವೀನ್. ಹೌದೋ, ಓಟ್ ಹಾಕೋಕ್ಕೂ ಮುಂಚೆನೇ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ಯಾ, ಕಾನೂನು ಪ್ರಕಾರ ನೀನು ಅಪರಾಧಿ, ಗಾಂಚಲಿ ಮಾಡಿದ್ರೆ ಜೈಲಿಗೆ ಕಳಿಸ್ತೀನಿ ಅಷ್ಟೇ ವಾರ್ನಿಂಗ್ ಮಾಡಿದಳು ಕೈ ಬೆಸೆದು ಮೆಟ್ಟಿಲೇರುತ್ತಾ. ಒಲವಿನ ಹೆಸರಲ್ಲಿ ಹೃದಯದ ನೋಂದಣಿ ಮಾಡಿಸಿ ನಿನ್ನವನೆಂಬ ಬೀಗ ಮುದ್ರೆ ಒತ್ತಿದೆಯಲ್ಲ ಎಂದೂ ಅಳಿಸಲಾಗದ ಶಾಯಿಯಲ್ಲಿ ಸಾಲ್ದ ಹೆಗಲು ಬಳಸಿ ಹೇಳಿದ ನವೀನ್. ಐಸ್ ಕ್ರೀಮ್ ಪಾರ್ಲರ್ನ ಕಾರ್ನರ್ ಟೇಬಲಿನಲ್ಲಿ ಕುಳಿತು ತಂಪಾದ ಕಣ್ಣೋಟದ ಜೊತೆಗೆ ತಣ್ಣನೆ ಐಸ್ ಕ್ರೀಮ್ ಸವಿಯುತ್ತಾ ತನ್ನದೇ ಲೋಕದಲ್ಲಿ ನಕ್ಷತ್ರ ವಿಹರಿಸುತ್ತಿದ್ದರೆ, ವೈಟ್ ಪ್ಯಾರೋಟ್ ಬಾರ್ ಆ್ಯಂಡ್ ರೆಸ್ಟೋರೆಂಟ್ನ 3rd ಫ್ಲೋರ್ನ ಕಾರ್ನರ್ ಸೀಟಿನಲ್ಲಿ ಕುಳಿತು ಆಗಲೇ ಒಂದು ರೌಂಡ್ ಡ್ರಿಂಕ್ಸ್ ಮುಗಿಸಿ 2ನೇ ರೌಂಡ್ ಶುರು ಮಾಡುವ ಮುನ್ನ ರೂಮಿನ ಉದ್ದಗಲಕ್ಕೂ ಹರಡುವಂತೆ ದಟ್ಟವಾಗಿ ಸಿಗರೇಟಿನ ಹೊಗೆ ಬಿಡುತ್ತಾ ನಾಚಿಕೊಂಡು ನಕ್ಷತ್ರ ಯಾರ ಜೊತೆ ಮಾತಾಡಿದ್ಲು, ಅಷ್ಟೊಂದು ಅವಸರವಾಗಿ ಖುಷಿಯಿಂದ ಹೋಗಿದ್ದಾದರೂ ಎಲ್ಲಿಗೆ, ಯಾರನ್ನ ಮೀಟ್ ಮಾಡೋಕ್ಕೋದ್ಲು,
ಅಸಹನೆ ಭುಗಿಲೆದ್ದಿತ್ತು ಉತ್ತಮ್ಗೆ. ಇಲ್ಲ, ನಾನು ತಡ ಮಾಡಿದಷ್ಟು ದಡ್ಡ ನಾನಾಗ್ತೀನಿ. ಇದುವರೆಗೂ ನಾನು ಕಣ್ಣಾಕಿರೋ ಯಾವ ಹುಡುಗಿನೂ ನನ್ನಿಂದ ಜಾರು ಹೋಗಿಲ್ಲ. ಅಂಥದ್ರಲ್ಲಿ ಈ ಕಾಡು ಮಲ್ಲಿಗೆ ಜಾರೋಗ್ತಾ ಇದೆ ಅನ್ನಿಸ್ತಾ ಇದೆ ನನಗೆ. ನಾನು ಎಚ್ಚೆತ್ಕೊಂಡು ಆದಷ್ಟು ಬೇಗ ನನ್ನವಳನ್ನಾಗಿ ಮಾಡ್ಕೋಬೇಕು. ಸಿಗರೇಟು ಕೈ ಸುಟ್ಟಿದ್ದರಿಂದ ಎಚ್ಚೆತ್ತು ಶಿಟ್ ಎಂದು ಕೈ ಕೊಡವಿ ತನ್ನೆಲ್ಲ ಕೋಪವನ್ನು ಸಿಗರೇಟಿನ ತುಂಡಿನ ಮೇಲೆ ತೀರಿಸುವಂತೆ ಹೊಸಕಿ ಹಾಕಿದ. ನಾಳೆನೇ ಏನಾದರೂ ವ್ಯವಸ್ಥೆ ಮಾಡಬೇಕು ನಿರ್ಧರಿಸಿದವನಂತೆ ಗೆಸ್ಟ್ ಹೌಸಿನ ಕೆಲಸದಾಳಿಗೆ ಫೋನ್ ಮಾಡಿ ನಾಳೆ ತಾನು ಬರುವುದಾಗಿ ಎಲ್ಲ ವ್ಯವಸ್ಥೆ ಮಾಡಿರಬೇಕೆಂದು ತಿಳಿಸಿದ. ಎಂದಿಗಿಂತ ತುಸು ಹೆಚ್ಚೇ ಆಸ್ತೆಯಿಂದ ರೆಡಿಯಾದ ಉತ್ತಮ್ ಮರೂನ್ ಬಣ್ಣದ ವೆಲ್ವೆಟ್ ಬ್ಲೇಸರ್ ಅವನಿಗಾಗಿ ಚೆನ್ನಾಗಿ ಒಪ್ಪುತ್ತಿತ್ತು. ಇಂಪೋರ್ಟೆಡ್ ಪರ್ಫ್ಯೂಮ್ ಸಿಂಪಡಿಸಿಕೊಂಡು ತನ್ನ ಬಲತೋಳನ್ನು ಮೂಸಿದವನಿಗೆ ಪರ್ಫ್ಯೂಮ್ ಪರಿಮಳ ಮತ್ತೇರುವಂತೆ ಮಾಡಿತ್ತು. ಅತ್ತರಿನ ಪರಿಮಳಕ್ಕೆ ಮಾರು ಹೋಗದೆ ವಿಧಿಯಿಲ್ಲ ಗಾಲಿಬ್ ಎಂದು ಮೀಸೆಯನ್ನು ಕಡಿಯುತ್ತಾ ಕಾರ್ಕಿ ತಿರುಗಿಸುತ್ತಾ ಬರುತ್ತಿದ್ದ ರೀತಿ ನೋಡಿಯೇ ವರಾಂಡದಲ್ಲಿ ಪೇಪರ್ ಓದುತ್ತಾ ಕುಳಿತಿದ್ದ ಗುರುರಾಜಲು ತಮ್ಮ ಕನ್ನಡಕದೊಳಗಿಂದ ನೋಡಿ ಮಗ ಯಾವುದೋ ಹೊಸ ಬೇಟೆಗೆ ಹೊರಟಿರೋ ಆಗಿದೆ ಎಂದುಕೊಂಡರು. ಮಗ ಮಾಡುತ್ತಿರುವುದು ತಪ್ಪೆಂದು ಶಿಕ್ಷಣ ಕ್ಷೇತ್ರದಲ್ಲಿ ಒಂದಿಷ್ಟು ನಿಷ್ಠೆ ಉಳಿಸಿಕೊಂಡು ಕಾರ್ಯನಿರ್ವಹಿಸುತ್ತಿದ್ದ ಗುರುರಾಜಲು ಅವರಿಗೆ ಅನಿಸಿತ್ತಾದರೂ ಅದೃಷ್ಟ ತಾನಾಗೆ ಒಲಿದು ಬರುವಾಗ 3 ತಲೆಮಾರು ಕೂತು ತಿಂದರೂ ಕರಗದಷ್ಟು ಆಸ್ತಿ ಇರುವಾಗ ಎಂಜಾಯ್ ಮಾಡಲಿ ಅಂದ್ಕೊಂಡಿದ್ರು. ತನ್ನ ಎಂದಿನ ಅಡ್ಡದಲ್ಲಿ ತನ್ನ ಗುಂಪನ್ನು ಕಾರೇರಿಸಿಕೊಂಡು ಸಿಗರೇಟ್ ಸೇದುತ್ತಾ ಶಿಳ್ಳೆ ಹೊಡೆಯುತ್ತಾ ಜೋಶ್ನಲ್ಲಿ ಡ್ರೈವ್ ಮಾಡುತ್ತಿದ್ದ ಉತ್ತಮ್ನ ನೋಡಿ ಗುಂಪಿನಲ್ಲೊಬ್ಬ, ಏನು ಮಚ್ಚಿ ಹಕ್ಕಿ ಬಿದ್ದಿರೋ ಆಗಿದೆ, ಫುಲ್ ಜೋಶಲ್ಲಿದ್ದೀಯಾ ಕಣ್ಮಿಟುಕಿಸುತ್ತಾ ಕೇಳಿದ. ಬೀಳಿಲ್ಲ ಅಂದರೆ ಬಲವಂತವಾಗಾದರೂ ಬೆಳೆಸ್ಕೋಬೇಕು ಕಣ್ರೋ, ಅದೇ ಈ ಉತ್ತಮ್ನ ಫ್ಯಾಷನ್. ಕಾರು ಕಾಲೇಜಿನ ಕ್ಯಾಂಪಸ್ ಪ್ರವೇಶಿಸಿ ಪಾರ್ಕಿಂಗ್ ಸ್ಪಾಟ್ನಲ್ಲಿ ಪಾರ್ಕ್ ಮಾಡಿ 2 ವೀಲರ್ ಪಾರ್ಕಿಂಗ್ ದಾಟಿ ಮುಂದೆ ಹೋಗುವಾಗ ನಕ್ಷತ್ರ ಸ್ಕೂಟಿ ಪಾರ್ಕ್ ಮಾಡುವ ಬಳಿ ಉತ್ತಮ್ ಗುಂಪಿನಲ್ಲಿದ್ದವನೊಬ್ಬನಿಗೆ ಸನ್ನೆ ಮಾಡಿ ಸೂಚನೆಯೊಂದನ್ನು ನೀಡಿದ್ದ. ತನ್ನ ಯೋಜನೆಗೆ ಮೊದಲ ಹೆಜ್ಜೆಯಾಗಿ. ಪಪ್ಪ ಪೆಟ್ರೋಲಿಗೆ ದುಡ್ಡು ಕೊಡಿ, ಟೈಮ್ ಆಯಿತು, ಕಾಲೇಜಿಗೆ ಹೋಗಿ ಬರ್ತೀನಿ ವಾಚ್ ಕಟ್ಟಿಕೊಳ್ಳುತ್ತಾ ಹೊರಬಂದ ನಕ್ಷತ್ರ ಕೇಳಿದ್ದಳು. ಅಮ್ಮ ಬಾಕ್ಸ್ ರೆಡಿನಾ ಎಂದು ಕೂಗುತ್ತಾ. ಮದುವೆ ಮಾಡಿದರೆ ಇವಳು ಗಂಡಂಗೆ ಇವಳೇ ಬಾಕ್ಸ್ ಕಟ್ಕೊಡ್ಬೇಕಾಗಿತ್ತು, ಇನ್ನೂ ಅಮ್ಮ ಅನ್ನೋದು ಬಿಟ್ಟಿಲ್ಲ. ಬೆಳಗ್ಗೆ ಸ್ವಲ್ಪ ಹೆಲ್ಪ್ ಮಾಡಬಾರ್ದಾ ಬಾಕ್ಸ್ ಒರೆಸುತ್ತಾ ಹೊರಬಂದರು ಪೂರ್ಣಿಮಾ. ಜೀವನ್ ರೆಡಿನೇನೋ ವಿಶ್ವನಾಥರು ಕೂಗಿದರು ಮಗಳಿಗೆ ಪಾಕೆಟ್ ಮನಿ ಕೊಡುತ್ತಾ. ಥ್ಯಾಂಕ್ ಯು ಪಪ್ಪ ಅಪ್ಪನ ಕೆನ್ನೆಗೆ ಮುತ್ತಿಟ್ಟು ಹೇಳಿದವಳು. ಅಮ್ಮ ನಿನ್ನ ಅಳಿಯ ನನಗಿಂತ ಸೋಂಬೇರಿ, ಅಲ್ಲದೆ ಅವ್ರ ಹಾಸ್ಪಿಟಲ್ನಲ್ಲಿ ಕೆಫೆಟೇರಿಯಾ ತುಂಬ ಚೆನ್ನಾಗಿದೆ ಅಂದಳು. ಅಷ್ಟರಲ್ಲಿ ಹೊರಬಂದ ಜೀವನ್, ನಕ್ಷು ಡ್ರಾಪ್ ಮಾಡಿಬಿಡೆ ನನ್ನ ಅಂದನು. ಬಾ ನಿನ್ನ ಸ್ಕೂಲ್ ಹತ್ರ ಬಿಟ್ಟು ನಾನು ಕಾಲೇಜ್ಗೆ ಹೋಗ್ತೀನಿ ಅಂತ ಜೀವನ್ನ ಕರ್ಕೊಂಡು ಹೊರಟ್ಲು. ನಕ್ಷು ಸಂಜೆ ಬೇಗ ಬಾ, ನಿನ್ನ ಮಾವ ಮನೆಯವರು ಬರ್ತಾರೆ ಅಂತ ಪೂರ್ಣಿಮಾ ಹೇಳಿದ್ರು. ಮಾವ ಬರ್ತಾರಂತ ನನಗೆ ಹೇಳಲೇ ಇಲ್ಲ ಅಂತ ನಕ್ಷತ್ರಳಿಗೆ ಸುಧಾ ಕಾಲ್ ಮಾಡಿದ್ರು ಬರ್ತೀವಿ ಅಂತ. ನಿಮ್ಮ ಮಾವ ಬರೋದು ಡೌಟು ಅಂದರು ಪೂರ್ಣಿಮಾ. ಎಲ್ಲರೂ ಬರ್ತಾರಂತ ಮತ್ತೊಮ್ಮೆ ಪ್ರಶ್ನಿಸಿದಳು. ಈಗೆಲ್ಲೂ ಮನೆಗೂ ಬಾರದ ನವೀನನ್ನು ನೆನಪಿಸ್ಕೊಂಡು. ಬಾವ ಏನು ಬರಲ್ವೇ, ಸಣ್ಣ ಮಾವ ಅತ್ತೆ ಅಂದರು ಬರ್ತಾರಷ್ಟೇ, ಬಾವ ಸಿಗ್ತಾರಲ್ಲ ನಿಂಗೆ ಟೌನಲ್ಲಿ, ಬಿಡು ಬಾ ಲೇಟಾಯಿತು ಅಂದ ಜೀವನ್ ಅಪ್ಪ ಅಮ್ಮನಿಗೆ ಬಾಯ್ ಹೇಳುತ್ತಾ. ಕಾಲೇಜು ತಲುಪಿದ ನಕ್ಷತ್ರ ಅದಾಗಲೇ ಬಂದಿದ್ದ ಶರದಿ ಸ್ನೇಹಾರ ಜೊತೆ ಸೇರಿ ನಿನ್ನೆ ನಡೆದ ವಿಷಯವನ್ನು ಹೇಳಿದ್ಲು. ಪ್ರೇಕ್ಷಾಗೆ ವಿಷಯ ಗೊತ್ತಾಯ್ತಾ, ಸದ್ಯ ಕಾಲೇಜೆಲ್ಲ ಟಾಮ್ ಹೊಡಿಲಿಲ್ಲ ಅಂದರೆ ಸಾಕು ಅಂದಳು ಶರದಿ. ಶರು ನೀನು ಓವರಾಗಿ ಥಿಂಕ್ ಮಾಡ್ತೀಯೆ, ಅವಳು ನಾರ್ಮಲ್ಲಾಗಿ ತೊಗೊಂಡ್ಲು ಗೊತ್ತಾ ಅಂದ ನಕ್ಷತ್ರಳ ಮಾತಿಗೆ ಮಾತು ಸೇರಿಸುತ್ತಾ ಸ್ನೇಹ. ಪಾಪ ಸತೀಶ್ ಅವರು ಇವಳು ಓವರ್ ಥಿಂಕಿಂಗಿಂದ ತಲೆಯಲ್ಲಿರೋ ಕೂದಲೆಲ್ಲ ಉದುರೋಗಿ ಬೇಗ ಬಾಂಡ್ಲಿ ಆಗದೆ ಇದ್ದರೆ ಸಾಕು ಅಂದಳು ಚಟೀರನ್ನೇ ಹೊಡೆಯುತ್ತಾ. ಎಲ್ಲಿಂದ ಎಲ್ಲಿಗೆ ಥಿಂಕ್ ಮಾಡ್ತೀಯೇ ಮಾರಾಯ್ತಿ ನೀನು, ಅವ್ರ ತಲೆ ಕೂದಲೆಲ್ಲ ಉದುರೋಗೋ ಅಷ್ಟು ನಾನೇನು ಡೀಪಾಗಿ ಥಿಂಕ್ ಮಾಡಲ್ಲ ಅಂದಳು. ಅಂದಹಾಗೆ ನಕ್ಷು, ಈ ಉತ್ತಮ್ನ ಬಿಹೇವಿಯರ್ ನೋಡಿದ್ರೆ ಸ್ವಲ್ಪ ಅಬ್ನಾರ್ಮಲ್ ಅನ್ಸಲ್ವಾ? ನನ್ನ ಫ್ರೆಂಡ್ ಒಬ್ಳು ಹೇಳ್ತಿದ್ಲು, ಅವ್ನ ಬಯೋ ಫುಲ್ ಖರಾಬಾಗಿದ್ಯಂತೆ. ನಿನ್ನ ಹತ್ರ ಬೇರೆ ಫ್ರೆಂಡ್ ಅಂದ್ಕೊಂಡು ಕ್ಲೋಸ್ ಆಗೋಕೆ ಟ್ರೈ ಮಾಡ್ತಾ ಇದ್ದಾನೆ, ಹುಷಾರು ಎಚ್ಚರಿಸಿದಳು ಸ್ನೇಹ. ಸಣ್ಣಗೆ ನಡುಗಿದಳು ನಕ್ಷತ್ರ. ಉತ್ತಮ್ ಅದೆಷ್ಟೇ ಸ್ನೇಹಿತನಂತೆ ಬಂದರೂ ಒಮ್ಮೊಮ್ಮೆ ಅವನ ಬಿಹೇವಿಯರ್ ವಿಚಿತ್ರ ಅಂತ ಅನ್ನಿಸ್ತಾ ಇತ್ತು. ಹಿ ಈಸ್ ನಾಟ್ ಟ್ರೈಂಗ್ ಟು ಬಿ ಫ್ರೆಂಡ್ ಓನ್ಲಿ. ಇವನು ಬರೀ ಫ್ರೆಂಡ್ ಆಗೋಕ್ಕೆ ಪ್ರಯತ್ನ ಮಾಡ್ತಿಲ್ಲ, ಮತ್ತೇನೋ ಹಪಾಹಪಿ ಇದೆ. ಅದೆಷ್ಟೇ ತಣ್ಣನೆಯ ಕಣ್ಣುಗಳಿಂದ ಇದ್ದರೂ ಅವನ ತಣ್ಣನೆಯ ಕಣ್ಣುಗಳ ಹಿಂದಿದ್ದ ಕ್ರೂರತೆಯ ಅನುಭವ ಆಗಿತ್ತು ನಕ್ಷತ್ರಳಿಗೆ. ಅವನ ಪೂರ್ವಾಪರ ತಿಳಿಯದೇ ಇದ್ದಿದ್ದರಿಂದ ನಿರ್ಲಕ್ಷಿಸಿದ್ಲು. ನಕ್ಷು ಏನು ಯೋಚನೆ ಮಾಡ್ತಿದ್ದೀಯಾ ಶರದಿ ಎಚ್ಚರಿಸಿದಳು. ಏನಿಲ್ವೇ ಅಂದಳು ನಕ್ಷತ್ರ ತಲೆಯಾಡಿಸುತ್ತಾ. ನವೀನ್ ಕಾಲ್ ಮಾಡಿದ್ದ ಸ್ನೇಹಾಳಿಗೆ. ನವೀನ್ ಯಾಕೆ ನನ್ನ ನಂಬರ್ಗೆ ಕಾಲ್ ಮಾಡ್ತಿದ್ದಾರೆ ಎಂದು ರಿಸೀವ್ ಮಾಡಿದ್ದಳು. ಕೆನ್ ಐ ಸ್ಪೀಕ್ ವಿತ್ ಮಿಸ್ಸಸ್ ನವೀನ್ ಅಂದ ನಾಟಕೀಯವಾಗಿ. ಯು ಕಾಲ್ ಟು ರಾಂಗ್ ನಂಬರ್ ಅಂದಳು ಸ್ನೇಹ ಕೂಡ ನಾಟಕೀಯವಾಗಿ. ಓ, ನಾನು ಬೇರೆಯವ್ರ ಹುಡುಗಿಗೆ ಕಾಲ್ ಮಾಡಿದ್ನಾ? ಇಫ್ ಯು ಡೋಂಟ್ ಮೈಂಡ್ ಯಾರು ಹುಡುಗಿ ಅಂತ ತಿಳ್ಕೊಬಹುದಾ ಕೀಟಲೆ ಮಾಡುತ್ತಾ ಕೇಳಿದ ನವೀನ್. ಸದ್ಯಕ್ಕೆ ಯಾರು ಹುಡುಗಿನೂ ಅಲ್ಲ,
ಸ್ಟಿಲ್ ವೇಕೆಂಟ್ ಅಂದಳು ಸ್ನೇಹ ಮಾತಿಗೆ ಮಾತು ಕೊಡುತ್ತಾ. ಛೇ, ಎಷ್ಟು ಬೇಸರ ಇದೆ ನಿನ್ನ ಮಾತಲ್ಲಿ ಸ್ನೇಹ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಅಂದ ನವೀನ್. ಏನು ಮಾಡೋದು ನವೀನ್, ಮಠ ಸೇರ್ಕೋತೀನಿ ಅಂದವರೆಲ್ಲ ಮಿಂಗಲ್ ಆದರು, ನಾನಿನ್ನೂ ಸಿಂಗಲ್ ಆಗಿ ಸಾಯ್ತಿದ್ದೀನಿ. ಯಾರಿಗೆ ಹೇಳೋಣ ನನ್ನ ಪ್ರಾಬ್ಲಮ್ಮು ಅಂದಳು ಸ್ನೇಹ ನಗುತ್ತಾ. ನನ್ನ ಫ್ರೆಂಡೊಬ್ಬ ಇದ್ದಾನೆ, ಸಾಫ್ಟ್ವೇರ್ ಇಂಜಿನಿಯರ್, ಮೈಸೂರು ವಿಪ್ರೋದಲ್ಲಿ ವರ್ಕ್ ಮಾಡ್ತಿದ್ದಾನೆ. ನೀನು ಹ್ಞೂ ಅಂದರೆ ನಾನು ಮಾತಾಡ್ತೀನಿ ಅಂದ ನವೀನ್. ಡಾಕ್ಟ್ರಿಗೆ ಪೇಷಂಟ್ಸ್ ಇಲ್ಲ ಅನಿಸುತ್ತೆ, ಅದಕ್ಕೆ ಇವತ್ತು ಮ್ಯಾರೇಜ್ ಬ್ರೋಕರ್ ಆಗಿ ಪಾರ್ಟ್ ಟೈಮ್ ಜಾಬ್ ಏನಾದರೂ ಸ್ಟಾರ್ಟ್ ಮಾಡಿದ್ರಾ ಹೇಗೆ? ಆ ನಿಮ್ಮ ಫ್ರೆಂಡ್ನ ಮುನೇಶ್ವರಂಗೆ ಹರಕೆಗೆ ಬಿಟ್ಟಿರೋದಂತೆ ಅಂದಳು ಸ್ನೇಹ ನಗುತ್ತಾ. ಬಿಟ್ಟರೆ ಮಾತಿಗೆ ಮಾತು ಕೊಡ್ತಾನೆ ಇರ್ತಾಳೆ ಎಂದು ಸ್ನೇಹಾಳಿಂದ ಫೋನ್ ಕಸಿದುಕೊಂಡ ಶರದಿ, ಬ್ರೋ ಫ್ರೀಯಾಗಿ ಮಾತಾಡ್ತಿದ್ದೀರಾ, ಟಿಫನ್ ಆಯಿತಾ ಅಂತ ಕೇಳಿದ್ಲು. ಟಿಫನ್ ಮನೆಯಲ್ಲೇ ಮಾಡ್ಕೊಂಡು ಬಂದೆ, ನಿಮ್ದಾಯ್ತಾ, ಕಾಲೇಜಿಗೆ ಬಂದ್ರಾ ಪ್ರಶ್ನಿಸಿದ ನವೀನ್. ಹಾಂ ಆವಾಗಲೇ ಬಂದ್ವಿ, ಇನ್ನೂ ಟೈಮ್ ಇತ್ತಲ್ಲ, ಹೀಗೆ ಮಾತಾಡ್ಕೊಂಡು ಕೂತಿದ್ವಿ ಅಂದಳು ಶರದಿ. ಚುಕ್ಕಿ ಬಂದಿಲ್ವಾ ಇನ್ನು? ಕಾಲ್ ಮಾಡಿದೆ ರಿಸೀವ್ ಮಾಡಲಿಲ್ಲ ಅಂದ ನವೀನ್ಗೆ. ಆವಾಗಲೇ ಬಂದ್ಲು ಬ್ರೋ, ಮೇ ಬಿ ಸೈಲೆಂಟಲ್ಲಿದೆಯೇನೋ ನೋಡಲಿಲ್ಲ ಅಂದವಳು. ನಕ್ಷು ಫೋನ್ ಸೈಲೆಂಟಲ್ಲಿದೆಯಾ, ಬ್ರೋ ಕಾಲ್ ಮಾಡಿದ್ರಂತೆ ರಿಸೀವ್ ಮಾಡಲಿಲ್ಲ ಅಂತಿದ್ದಾರೆ ಅಂದಳು. ಮೊಬೈಲ್ ತೆಗೆದು ನೋಡುತ್ತಾ, ಹಾಂ ಮಾಡಿದ್ದಾನೆ, 3 ಟೈಮ್ಸ್ ಡ್ರೈವ್ ಮಾಡಬೇಕಾದ್ರೆ ಸೈಲೆಂಟ್ ಮಾಡಿದ್ದೆ, ಏನಂತೆ ಕೇಳು ಅಂದಳು ನಕ್ಷತ್ರ. ತಗೋ ನೀನೇ ಕೇಳು ಅಂದಳು ಶರದಿ ನಕ್ಷತ್ರಳ ಕೈಗೆ ಫೋನ್ ಹಸ್ತಾಂತರಿಸುತ್ತಾ. ಮೊಬೈಲ್ ಪಡೆದುಕೊಂಡು ಹೇಳೋ ಅನ್ನುವಷ್ಟರಲ್ಲಿ ಪ್ರೇಕ್ಷಾ ಮತ್ತು ನವ್ಯ ಇಬ್ಬರು ಬಂದಿದ್ದರು. ನವೀನ್ ಲೈನಲ್ಲಿದ್ದಿದ್ದು ನಕ್ಷತ್ರಳಿಗೆ ಇರಿಸು ಮುರಿಸಾದರೂ ತೋರ್ಗೊಡದೆ, ಹಾಯ್ ಅವರ್ ಯು ನವ್ಯ ಅಂದ್ಲು. ಫೀಲಿಂಗ್ ಬೆಟರ್ ಅಂದಳು ನವ್ಯ ನಕ್ಷತ್ರಳ ಪಕ್ಕವೇ ಕೂರುತ್ತಾ. ನಕ್ಷತ್ರಳ ಮುಖ ನೋಡಿ ಅರ್ಥವಾದವಳಂತೆ, ರಾಂಗ್ ಟೈಮಲ್ಲಿ ಏನಾದರೂ ಬಂದ್ವಾ ಅಂದ್ಲು. ಹಾಗೇನಿಲ್ಲ, ನವೀನ್ ಲೈನಲ್ಲಿದ್ದರು ಅಷ್ಟೇ, ಮಾತಾಡ್ತಾ ಇರಿ, 2 ಮಿನಿಟ್ಸ್ ಬಂದೆ, ಎಕ್ಸ್ಕ್ಯೂಸ್ ಅಂತ ಹೇಳಿ ಎದ್ದು ಸ್ವಲ್ಪ ದೂರ ಹೋದ್ಲು. ನಕ್ಷು, ನವ್ಯ ಫೀಲಿಂಗ್ ವೆಲ್, ನಿಮ್ಮ ಡಾಕ್ಟ್ರಿಗೆ ಥ್ಯಾಂಕ್ಸ್ ಹೇಳು ಅಂದ್ಲು ಪ್ರೇಕ್ಷಾ. ಓಕೆ ಅಂತ ತಲೆ ಆಡಿಸಿ ದೂರ ಬಂದು ಹೇಳೋ ಅಂದ್ಲು. ಸಂಜೆ ಅಮ್ಮ, ಚಿಕ್ಕಮ್ಮ, ಚಿಕ್ಕಪ್ಪ 3 ಜನನೂ ನಿಮ್ಮ ಮನೆಗೆ ಬರ್ತಾರಂತೆ. ಸೊಸೆನ ನೋಡಿ ತುಂಬ ದಿನ ಆಗಿದೆ, ಹೋಗಿ ನೋಡ್ಕೊಂಡು ಬರ್ತೀವಿ ಅಂತಿದ್ರು ಅಮ್ಮ ಬೆಳಗ್ಗೆ. ಗೊತ್ತಾಯಿತು, ಅಮ್ಮನೂ ಹೇಳ್ತು ಬೇಗ ಬಾ ಅಂತ. ಹಾಸ್ಪಿಟಲ್ ಹತ್ರ ಬರಲ್ಲ, ಕಾಲೇಜ್ ಮುಗಿದ ಕೂಡಲೇ ಮನೆಗೆ ಹೋಗ್ತೀನಿ ಅಂದಳು ನಕ್ಷತ್ರ. ಮತ್ತೆ ಎಂದವನಿಗೆ, ಮತ್ತು ನೀನು ಅಂದಳು ಮುಂದೆ ಮಾತನಾಡಲಾಗದೆ. ನಾನು ನಾಳೆ ಸಿಗ್ತೀನಿ ಬಿಡು ಅಂದ. ಮಾವ ಬರ್ತಾರಂತ ಅಂದಳು ಮುಖ ಊದಿಸಿಕೊಂಡೆ. ಅಪ್ಪಂಗೇನೋ ಕೆಲಸ ಇದೆ ಅಂತಿದ್ರು, ಮುದ್ದಿನ ಸೊಸೆ ಅಲ್ವಾ, ಬರ್ತಾರೆ ಬಿಡು, ಹುಷಾರು ಇನ್ನೇನು ಅಂದವನಿಗೆ. ಏನಿಲ್ಲ, ಬ್ಯಾಂಡ್ ಸೆಟ್ ಅವರಿಗೆ ಆರ್ಡ್ರ್ ಮಾಡಿಕೊಡ್ಬೇಕು ಅಂದಳು ಕೊಂಪಿಸಿಕೊಂಡಂತೆ. ಬ್ಯಾಂಡ್ ಸೆಟ್ಟಾ, ಯಾಕೆ ಅಂದ ನವೀನ್. ಹಾಂ ಮತ್ತು ಈಗ ಲೆವೆಲ್ ಅಲ್ವಾ, ಹಾಗೆ ಸುಮ್ಮನೆ ಬರಲ್ವಲ್ಲ ಕೆಲವರು, ಸೊ ವೆಲ್ಕಮ್ ಮಾಡೋಕ್ಕೆ. ಮೂತಿ ತಿರುವಿದಳು. ಬರಬೇಕಾ ಸಿಹಿಯಾಗಿ ಕೇಳಿದ ನವೀನ್. ಅಲ್ಲಿ ನಿಮ್ಮ ಹಾಸ್ಪಿಟಲ್ ಹತ್ರ ಯಾರಾದರೂ ಆಸ್ಟ್ರಾಲಜಿಸ್ಟ್ ಇದ್ದರೆ ಹೋಗಿ ಕೈ ತೋರಿಸಿ ಶಾಸ್ತ್ರ ಕೇಳು ಅಂತ ಹೇಳಿದ್ಲು. ಎಲ್ಲರೂ ಇರುವಾಗ ಬಂದರೆ ಅದೇ ಹಾಲು, ಅದೇ ಅಫಿಷಿಯಲಿ ಆತಿಥ್ಯ. ನನಗೆ ಸ್ಪೆಷಲ್ ಟ್ರೀಟ್ ಬೇಕು, ಅವರೆಲ್ಲ ಹೋದ್ಮೇಲೆ ಬರಲೇಬೇಕಾದ್ರೆ ಆಸೆಯಿಂದ ಕೇಳಿದ ನವೀನ್. ನಾಚಿ ರಂಗೇರಿದಳು. ಕಳ್ಳನಂತೆ ನುಸುಳಿ ಬರುವವನ ನೆನೆದು, ಬೇಡ ನೀನು ಬರೋದೇ ಬೇಡ, ಅಮ್ಮಂದರು ಸಣ್ಣ ಮಾವ ಬರ್ತಿದ್ದಾರಲ್ಲ, ಓಕೆ ತಡಬಡಾಯಿಸಿ ಕಾಲ್ ಕಟ್ ಮಾಡಿ ಸ್ವಸ್ಥಾನಕ್ಕೆ ಮರಳಿದ್ಲು ನಕ್ಷತ್ರ. ಕ್ಲಾಸಸ್ಗಳು ಶುರುವಾಗಿದ್ವು. ಮಧ್ಯೆ ಬಿಡುವಿಲ್ಲದೆ ನಡುವೆ ಉತ್ತಮ್ನ ಗೆಳೆಯ ಉತ್ತಮ್ ವಹಿಸಿದ್ದ ಕೆಲಸವನ್ನು ಮಾಡಿ ಮುಗಿಸಿದ್ದ. ಡೆಸ್ಕ್ನ ಕೊನೆಯಲ್ಲಿ ಕೂತು ನಕ್ಷತ್ರಳೆಡೆಗೆ ನೋಡುತ್ತಾ ಇದ್ದ ಉತ್ತಮ್ನ ನೋಟವನ್ನು ಗಮನಿಸಿದ ನಕ್ಷತ್ರ ಕಂಡರೂ ಕಾಣದಂತೆ ಸುಮ್ಮನೆ ಇದ್ಲು. ಕ್ಲಾಸಸ್ ಮುಗಿದು ಹುಡುಗಿಯರೆಲ್ಲ ಹೊರ ಬಂದಾಗ ಲೈಬ್ರರಿಗೆ ಹೋಗಬೇಕೆಂದಳು ಸ್ನೇಹ. ನೋಟ್ಸ್ ಬರೆಯುವುದರಿಂದ ಶರದಿಯು ಸರಿ ಅಂದ್ಲು. ನಕ್ಷತ್ರಳಿಗೂ ನೋಟ್ಸ್ ಬರೆಯೋದಿದ್ದರಿಂದ ಮನೆಗೆ ಬರ್ತಾ ಇರೋರನ್ನ ನೆನಪು ಮಾಡಿಕೊಂಡು ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ, ಲೈಬ್ರರಿಗೆ ಹೋಗೋಕ್ಕೆ ಯುದ್ಧಕ್ಕೆ ಹೋಗೋಳ ಥರ ಯಾಕೆ ತಿಕ್ ಮಾಡ್ತಿದೀಯಾ ಅಂದಳು ಸ್ನೇಹ. ಇಲ್ವೇ, ಸುಧಮ್ಮ, ತಾರಮ್ಮ, ಸಣ್ಣ ಮಾವ ಬರ್ತಾ ಇದ್ದಾರೆ ಇವತ್ತು ಸಂಜೆ ಮನೆಗೆ. ಬೆಳಗ್ಗೆ ಅಮ್ಮನೂ ಹೇಳಿ ಕಳಿಸಿದ್ರು ಬೇಗ ಬಾ ಅಂತ. ಇವತ್ತು ಸಿಗಲ್ಲ, ಬೇಗ ಮನೆಗೆ ಹೋಗು ಅಂತ ಹೇಳೋಕ್ಕೆ ಮೆಂಟ್ಲು ಕಾಲ್ ಮಾಡಿದ್ದು ಅಂದಳು ನಕ್ಷತ್ರ. ಹೌದಾ ನಕ್ಷು, ನೀನು ನೋಟ್ಸ್ ಕೊಡಿಲ್ಲಿ, ನಾವಿಬ್ಬರು ಸೇರಿ ಬರೆದಿರ್ತೀವಿ, ನೀನು ಬೇಗ ಮನೆಗೆ ಹೋಗು ಅಂದಳು ಶರದಿ ನಕ್ಷತ್ರಳ ಬ್ಯಾಗ್ನಿಂದ ನೋಟ್ಸ್ ತೆಗೆದುಕೊಳ್ತಾ. ಬೇಡವೇ, ನಾಳೆ ಬರ್ಕೋತೀನಿ ಎಂದರೂ ಕೇಳದೆ. ಸರಿ ಎಂದು ಗೆಳತಿಯರಿಗೆ ಬಾಯ್ ಹೇಳಿ ಪಾರ್ಕಿಂಗಿಗೆ ಬಂದು ಗಾಡಿ ತೆಗೆದು ಕಾಲೇಜಿನಿಂದ ಅರ್ಧ ಕಿಲೋಮೀಟರ್ ಬಂದಿದ್ದಳೇನೋ ಅಷ್ಟೇ. ಎಂದೂ ಕೈ ಕೊಡದ ಸ್ಕೂಟಿ ನಡು ರಸ್ತೆಯಲ್ಲಿ ಆಫ್ ಆಗಿತ್ತು. ಹತ್ತಿರವೇ ಗ್ಯಾರೇಜ್ ಇದ್ದಿದ್ದರಿಂದ ತಳ್ಳಿಕೊಂಡು ಹೋಗ್ತಾ ಇದ್ಲು. 1-2 ಫರ್ಲಾಂಗು ತಳ್ಳಿದ್ದಳೇನೋ. ಸುಸ್ತಾಗಿ ತಲೆ ಸುತ್ತು ಬಂದು ಕಣ್ಣುಗಳು ಕತ್ತಲಾವರಿಸಿದಂತಾಗಿತ್ತು. ತಲೆ ಸುತ್ತು ಬಂದಂತಾಗಿ ಬಿದ್ದಿದ್ದಷ್ಟೇ, ಮತ್ತೇನೂ ಗೊತ್ತಾಗುತ್ತಿಲ್ಲ. ರಸ್ತೆಯಲ್ಲಿ ಓಡಾಡುತ್ತಿರುವ ವೆಹಿಕಲ್ಸ್ ಎಲ್ಲ ತನ್ನ ತಲೆ ಮೇಲೇ ಹೋಗ್ತಾ ಇದ್ದೇವೆ ಅಂತ ಅನಿಸ್ತಾ ಇತ್ತು. ನನಗೇನೂ ಅನುಭವ ಆಗ್ತಿಲ್ಲ ಎನ್ನೋ ಹಾಗಿತ್ತು. ಮುಖದ ಮೇಲೆ ನೀರು ಬಿದ್ದಂತಾಯಿತು. ನಕ್ಷತ್ರ ಯಾರೋ ಕೆನ್ನೆ ಅಲುಗಾಡಿಸಿ ಎಚ್ಚರಿಸಲು ಪ್ರಯತ್ನಿಸಿದಂತಾಗಿತ್ತು. ಪಶ್ಚಿಮಾಭಿಮುಖವಾಗಿ ತನ್ನ ಪಥ ಬದಲಿಸಿ ಸಾಗುತ್ತಿದ್ದ ಸೂರ್ಯ ನೇರವಾಗಿ ಮುಖದ ಮೇಲೆಯೇ ರಾರಾಜಿಸುತ್ತಿದ್ದ.
ಕಣ್ಣು ಬಿಡಲಾಗದಷ್ಟು. ಕಣ್ಣಿಗಡ್ಡವಾಗಿ ಕೈ ಹಿಡಿದುಕೊಂಡು ನೋಡಿದರೆ ಯಾರದೋ ತೋಳ ಆಸರೆಯಲ್ಲಿ ಇರುವ ಅನುಭವ. ಇದು ನನ್ನವನ ಸ್ಪರ್ಶವಲ್ಲ. ನನಗೇನಾಗಿದೆ? ನಾನೆಲ್ಲಿದ್ದೀನಿ ಎಂದು ಪ್ರಶ್ನೆಗಳನ್ನು ಕೇಳ್ಕೊಳ್ತಾ ಸರಿಯಾಗಿ ಎಚ್ಚರ ಮಾಡಿಕೊಂಡು ಹೊರಳಿ ನೋಡಿದರೆ ಹಾವು ತುಳಿದವಳಂತೆ ಬೆಚ್ಚಿದಳು ನಕ್ಷತ್ರ. ಉತ್ತಮ್ನ ತೋಳಲ್ಲಿದ್ದಳು. ಧಡಾರನೆ ಎದ್ದು ಕೂತಿದಳು. ನಕ್ಷತ್ರ, ನಿನ್ಗೇನೂ ಆಗಿಲ್ಲ ಅಲ್ವಾ? ನಾಜೂಕಿನ ನಯವಂಚನೆಯಿಂದ ಕೇಳಿದ ಉತ್ತಮ್. ಇಲ್ಲ ಇಲ್ಲ, ಏನೂ ಆಗಿಲ್ಲ. ಜಾರಿದ್ದ ದುಪ್ಪಟವನ್ನು ಸರಿ ಮಾಡ್ಕೊಳ್ತಾ ಕುಳಿತಿದ್ದವಳು ಅವನ ತೋಳ ಆಸರೆಯಿಂದ ನಯವಾಗಿ ಬಿಡಿಸಿಕೊಳ್ಳಲು ಪ್ರಯತ್ನಿಸಿದಳು. ಆದರೆ ಅವನು ಬಿಡಲಿಲ್ಲ. ಇಲ್ಲದ ಕಾಳಜಿಯಿಂದ ಬೇಕೆಂದೇ ಬಳಸಿದ ತೋಳು ಬಿಡದೆ ಏಳಲು ಸಹಾಯ ಮಾಡುವವನಂತೆ ನಟಿಸುತ್ತಿದ್ದ. ನಕ್ಷತ್ರ ಪಬ್ಲಿಕ್ ಪ್ಲೇಸ್ನಲ್ಲಿ ಸೀನ್ ಕ್ರಿಯೇಟ್ ಆಗುವುದು ಬೇಡ ಎಂದುಕೊಂಡು ಅವನಿಗಷ್ಟೇ ಅರಿವಾಗುವಂತೆ ಕೊಸರಾಡಿ ಏಳುತ್ತಾ ಸ್ಕೂಟಿ ಕಡೆ ನೋಡಿದ್ಲು. ಅದು ಕೆಳಗಡೆ ಬಿದ್ದು ಮಿರರ್ ಒಡೆದಿತ್ತು. ಅವಳ ನೋಟ ಅರಿತವನಂತೆ ಉತ್ತಮ್ ಇದೇ ಸಮಯಕ್ಕಾಗಿ ಕಾದಿದ್ದವನಂತೆ, ನಕ್ಷತ್ರ, ನಿನ್ನ ಸ್ಕೂಟಿ ಮಿರರ್ ಒಡೆದೋಗಿದೆ, ಪಂಕ್ಚರ್ ಬೇರೆ ಆಗಿದೆ, ನಾನೇ ಡ್ರಾಪ್ ಮಾಡ್ತೀನಿ. ಹುಡುಗರು ನಿನ್ನ ಗಾಡಿನ ಗ್ಯಾರೇಜಿಗೆ ತಗೊಂಡು ಹೋಗಿ ರೆಡಿ ಮಾಡಿಸ್ತಾರೆ ಎಂದು ಅವಳ ಉತ್ತರಕ್ಕೂ ಕಾಯದೆ ಜೊತೆಯಲ್ಲಿದ್ದ ಅವನ ಪಟಾಲಮ್ಮಿನ ಗುಂಪಿಗೆ ಸನ್ನೆ ಮಾಡಿದ್ದ. ಏನೂ ಬೇಡ ಎಂದು ನಿರಾಕರಿಸಿ ಹೇಗೋ ಅವನ ಹಿಡಿತದಿಂದ ಬಿಡಿಸಿಕೊಳ್ಳುವ ಸಮಯಕ್ಕೆ ಸರಿಯಾಗಿ ಬ್ಲ್ಯಾಕ್ ಕಲರ್ ಸ್ಕಾರ್ಪಿಯೋ ಗಕ್ಕನೆ ನಿಂತಿತ್ತು. ಅಷ್ಟೇನು ವಾಹನ ಜನಸಂದಣಿ ಇಲ್ಲದ ಕಡೆಯಾಗಿದ್ದರಿಂದ ನಿಂತ ಸ್ಕಾರ್ಪಿಯೋ ಕಡೆ ತಟ್ಟನೆ ನೋಡಿದ್ದಳು. ಫ್ರಂಟ್ ಸೀಟಿನಿಂದ ಸದಾನಂದ ಗೌಡರು ಇಳಿದು ನಕ್ಷತ್ರಳ ಬಳಿ ಬಂದು, ಏನಾಯಿತು ಲಕ್ಷ್ಮಿ ಅಂದರು. ನಿಂತಿದ್ದರೂ ಕೂಡ ಉತ್ತಮ್ನ ನಕ್ಷತ್ರನ ತೋಳನ್ನು ಬಳಸೇ ಇದ್ದ. ಮಾವನ ಎದುರು ತಲೆ ತಗ್ಗಿಸುವಂತಾಯಿತು ನಕ್ಷತ್ರಳಿಗೆ. ಮಾವ ಏನನ್ಕೊಂಡ್ರೋ ಏನೋ, ಇವನೊಬ್ಬನೇ ಒಳ್ಳೆ ಬೇತಾಳದ ಥರ ಅಂತ ಅಂದ್ಕೊಂಡು ಉತ್ತಮ್ ಮೇಲೆ ಕೋಪ ಉಕ್ಕಿ ಬಂದಿತ್ತು. ಅದು ಮಾವ ಎಂದವಳ ಮಾತಿನ ನಡುವೆಯೇ ಮಧ್ಯೆ ಬಾಯಿ ಹಾಕಿ, ಅದು ಸರ್, ನಾನು ನಕ್ಷತ್ರ ಒಂದೇ ಕಾಲೇಜ್, ಗಾಡಿ ಪಂಕ್ಚರ್ ಆಗಿತ್ತು ಅನಿಸುತ್ತೆ, ತಳ್ಕೊಂಡು ಬರ್ತಿದ್ಲು, ತಲೆ ಸುತ್ತಿ ಏನೋ ಬಿದ್ದಿದ್ಲು ರೋಡಲ್ಲಿ ಗುಣಸಂಪನ್ನಂತೆ ಹೇಳಿದ್ದ ಉತ್ತಮ್. ಹೌದಾ ಲಕ್ಷ್ಮಿ, ನಿನಗೇನೂ ಆಗಿಲ್ಲ ತಾನೇ? ಪೆಟ್ಟೇನಾದರೂ ಆಗಿದ್ಯಾ ಎನ್ನುತ್ತಾ ಸೊಸೆಯ ಬಳಿ ಬಂದು ಧೂಳಾಗಿದ್ದ ತಲೆ ಒರೆಸುತ್ತಾ ಕೇಳಿದರು. ಮಾವನ ಪ್ರೀತಿಯ ಕಾಳಜಿಗೆ ಕಣ್ ತುಂಬಿ ಬಂದಿತ್ತು. ತುಂಬಿದ ಕಣ್ಣಾಲಿಗಳ ನೋಡಿ, ಒಳಪೆಟ್ಟೇನಾದರೂ ಆಗಿದ್ಯಾ? ಕಾಲಿನಾದರೂ ಉಳುಕಿದ್ಯಾ? ಹಾಸ್ಪಿಟಲ್ಗೆ ಹೋಗೋಣ ಬಾ, ನವೀನಂಗೆ ಕಾಲ್ ಮಾಡ್ತೀನಿ ಇರು ಅಂದರು ಸದಾನಂದರು. ಇಲ್ಲ ಮಾವ, ಏನಾಗಿಲ್ಲ, ಬಿಸಿಲಲ್ವಾ, ಸ್ವಲ್ಪ ತಲೆ ಸುತ್ತ ಬಂತು ಅಷ್ಟೇ ಅಂತ ಅಂದ್ಲು. ತುಂಬ ಥ್ಯಾಂಕ್ಸ್ ಅಪ್ಪ, ನಿಮ್ಮಿಂದ ಸಹಾಯವಾಯಿತು. ಉತ್ತಮ್ಗೆ ಕೈ ಮುಗಿದು ಧನ್ಯವಾದ ಹೇಳಿ, ಲೋ ರವಿ, ನೀನು ಸ್ಕೂಟಿ ರೆಡಿ ಮಾಡಿಸ್ಕೊಂಡು ಬಾ, ನಾನು ಲಕ್ಷ್ಮೀನ ಕರ್ಕೊಂಡು ಹೋಗ್ತೀನಿ ಎಂದು ಹೇಳಿ ಅಲ್ಲಿ ನಿಲ್ಲದೆ ಕರೆದುಕೊಂಡು ಹೋದರು ಸದಾನಂದರು. ಹೋದ ಕಾರಿನ ಕಡೆಯೇ ನೋಡುತ್ತಾ ಉತ್ತಮ್ ಸಿಟ್ಟಿನಿಂದ ತನ್ನ ಕಾರಿನ ಬಾನೆಟ್ಗೆ ಜೋರಾಗಿ ಗುದ್ದಿ, ಥತ್, ಎಲ್ಲ ಪ್ಲ್ಯಾನ್ ಮಾಡಿದ್ದೆ, ಇವನ್ಯಾರೋ ಮಧ್ಯ ಬಂದು ನನ್ನ ಪ್ಲ್ಯಾನ್ ಹಾಳು ಮಾಡಿದ್ನಲ್ಲ. ಕೋಪ ನೆತ್ತಿಗೇರಿತ್ತು. ಗೆಸ್ಟ್ ಹೌಸಿನ ಮಾಲಿ ಕಾಲ್ ಮಾಡಿದ್ದ. ಬುದ್ಧಿ, ಎಲ್ಲ ತಯಾರಾಗಿದೆ ಎಂದು. ಮೊದಲೇ ಕೋಪದಿಂದ ಕುದಿಯುತ್ತಿದ್ದ ಉತ್ತಮ್, ನೀನೇ ತೋಟದಲ್ಲಿ ಕೆಲಸ ಮಾಡೋ ಯಾವಳನ್ನಾದರೂ ಕರ್ಕೊಂಡು ಮಜಾ ಮಾಡು ಎಂದು ಕೋಪದಿಂದ ಹೇಳಿ ಮೊಬೈಲ್ ನೆಲಕ್ಕಪ್ಪಳಿಸಿದ. ದಾರಿಯಲ್ಲಿ ಸದಾನಂದರು, ನವಿ ಅಣ್ಣ ಯಾರಿಗೂ ಹೇಳೋದು ಬೇಡ, ಎಲ್ಲರೂ ಗಾಬರಿ ಆಗ್ತಾರೆ, ಸಲಹೆಯನ್ನಿತ್ತರು ಸದಾನಂದರು. ನಕ್ಷತ್ರಳಿಗೂ ಅದೇ ಸರಿ ಅನಿಸಿ ಆಯಿತು ಅಂತ ತಲೆ ಆಡಿಸಿದ್ಲು. ಏನಾಯಿತು ನನ್ನ ಸೊಸೆಗೆ, ಯಾಕೆ ಸಪ್ಕಿದೀಯಾ, ಏನೂ ಏಟಾಗಿಲ್ಲ ತಾನೇ? ಮತ್ತೊಮ್ಮೆ ವಿಚಾರಿಸಿದರು. ಇಲ್ಲ ಮಾವ, ನಸು ನಕ್ಕಳು ಅರೆಬಿರಿದಂತೆ. ನಿಶ್ಚಿತಾರ್ಥವಾದ ಮೇಲೆ ಸ್ವಲ್ಪ ಸೈಲೆಂಟ್ ಆಗಿದ್ಲು. ಅಣ್ಣ ಹೇಳ್ತಿರ್ತಾರೆ ನನ್ನ ಸೊಸೆ ಪಟಪಟ ಅಂತ ಪಟಾಕಿ ಥರ ಅರಳು ಹುರಿದಂತೆ ಮಾತಾಡ್ತಿರ್ತಾಳೆ ಅಂತ, ನೀನು ನೋಡಿದ್ರೆ ಸೈಲೆಂಟ್ ಆಗಿದೆಯಾ? ನಕ್ಷತ್ರಳ ಮೌನ ಸದಾನಂದರಿಗೆ ಸಹ್ಯವಾಗಲಿಲ್ಲ. ರಸ್ತೆ ಬದಿಯಲ್ಲಿ ಗಾಡಿ ನಿಲ್ಲಿಸಿ ಫ್ರೂಟ್ ಜ್ಯೂಸೊಂದನ್ನು ತಂದುಕೊಟ್ಟು, ಕುಡಿ, ಸುಸ್ತಾಗಿದೆಯಾ ಅನಿಸುತ್ತೆ ಅಂತ ಹೇಳಿದ್ರು. ನಿಜಕ್ಕೂ ಸುಸ್ತಾಗಿದ್ಲು. ಬೆಳಗ್ಗೆಯಿಂದ ಸರಿಯಾಗಿ ಹೊಟ್ಟೆಗೆ ತಿನ್ನದೆ. ಜ್ಯೂಸ್ ಕುಡಿದು ಮುಗಿಸೋ ಅಷ್ಟರಲ್ಲಿ ಹೋಟೆಲ್ ಒಂದರ ಮುಂದೆ ಕಾರು ನಿಂತಿತ್ತು. ಮಾವಂತರಾನೇ ಸಣ್ಣ ಮಾವ ಕೂಡ. ನಕ್ಷತ್ರಳ ಮುಖದಲ್ಲಿ ನಗು ಅರಳಿತ್ತು. ಖುಷಿಯಿಂದ ಮಾವ ಸೊಸೆ ಊಟ ಮಾಡುತ್ತಾ, ಮಾವ ಸೆಲ್ಫಿ ತಗೊಳ್ಳೋಣ್ಮಾ, ನಿಮ್ಮ ಮಗಂಗೆ ತೋರಿಸಿ ಹೊಟ್ಟೆ ಉರಿಸೋಕೆ ಅಂದ್ಲು. ಸದಾನಂದರು ನಗುತ್ತಾ ಒಪ್ಪಿಗೆ ಎಂದಿತ್ತರು. ನೀವು ತಾರಮ್ಮಂತರಾನೇ ಮಾವ, ತುಂಬ ಫ್ರೆಂಡ್ಲಿ, ಮನಸ್ಸಿನ ಮಾತು ಹೇಳಿದ್ಲು. ನಕ್ಷತ್ರಳನ್ನು ಡ್ರಾಪ್ ಮಾಡಿ ಅತ್ತಿಗೆನೂ ತಾರಾನೂ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಒಳ ಬರದೆ ಹೋದರು ಸದಾನಂದರು. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು. ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.